ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ನೀಲಾ ಕಾಮರ್ಸ್ ಅಕಾಡೆಮಿ. ಇವತ್ತು ಬಿಸ್ನೆಸ್ ಸ್ಟಡಿ ಸೆಕೆಂಡ್ ಇಯರ್ದು ಬಿಸ್ನೆಸ್ ಸ್ಟಡಿ ರಿಲೇಟೆಡ್ 4 ಮಾರ್ಕ್ಸ್ ಕ್ವಶನ್ಸ್ ಏನ್ ಇಂಪಾರ್ಟೆಂಟ್ ಅವ ಚಾಪ್ಟರ್ ವೈಸ್ ಅವುಗಳನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಈ ಇಷ್ಟು ಕ್ವಶನ್ಸ್ ದಾಗ ಏನು ಅಂತಂದ್ರೆ ನೀವು ಪ್ರಿಪೇರ್ ಮಾಡ್ಕೊಂಡ್ರಿ ಅಂತಂದ್ರೆ ಕಂಪಲ್ಸರಿ ಕ್ವಶನ್ಸ್ ಬಂದೇ ಬರ್ತಾವ ಅದ್ರೊಳಗೆ ಫಸ್ಟ್ ನಾನು ಯಾವ್ಯಾವ ಚಾಪ್ಟರ್ ಮೇಲೆ 4 ಮಾರ್ಕ್ಸಿನ ಕ್ವಶನ್ಸ್ ಕವರ್ ಆಗ್ತಾವ ಅನ್ನೋದನ್ನ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಟೋಟಲ್ ನಿಮ್ಗೆ 10 ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ 4 ಮಾರ್ಕ್ಸಿನ. ಆ 10 ಕ್ವಶನ್ಸ್ ಅಲ್ಲಿ ನೀವು 6 ಕ್ವಶನ್ಸ್ ಆನ್ಸರ್ ಮಾಡ್ಬೇಕು. ಅಂದ್ರೆ ಟೋಟಲ್ 6 4 24 ಅಂದ್ರೆ 24 ಅಂಕಗಳು ನಿಮ್ಗೆ 4 ಮಾರ್ಕ್ಸಿನ ಕ್ವಶನ್ಸ್ ಇರ್ತಾವೆ. ಇಷ್ಟು ನಾವು ಹೇಳುವಂತ ಕ್ವಶನ್ಸ್ ನೀವು ಪ್ರಿಪೇರ್ ಮಾಡ್ಕೊಂಡ್ರಿ ಅಂತಂದ್ರೆ ಅಲ್ಲಿ 24 ಮಾರ್ಕ್ಸ್ ನೀವು ಆರಾಮಾಗಿ ತಗೋಬಹುದು. ಯಾವ್ಯಾವ ಚಾಪ್ಟರ್ ಅಲ್ಲಿ ಮುಖ್ಯವಾಗಿ ನಿಮ್ಗೆ ಕವರ್ ಆಗ್ತಾವ ಅಂತೇಳಿ ನಿಮ್ ಬಿಸ್ನೆಸ್ ಸ್ಟಡಿ ಸೆಕೆಂಡ್ ಇಯರ್ ದಲ್ಲಿ ಟೋಟಲ್ 11 ಚಾಪ್ಟರ್ಸ್ ಅವ. ಈ 11 ಚಾಪ್ಟರ್ಸ್ ನಾಗ ಏನು ಅಂತಂದ್ರೆ ಸೆಕೆಂಡ್ ಚಾಪ್ಟರ್ ಮೇಲೆ 4 ಮಾರ್ಕ್ಸಿನ ಒಂದು ಕ್ವಶನ್ ಕವರ್ ಆಗುತ್ತೆ. ಇನ್ನ ಥರ್ಡ್ ಚಾಪ್ಟರ್ ಮೇಲೆ 2 ಕ್ವಶನ್ಸ್ ಕವರ್ ಆಗ್ತಾವ 4 ಮಾರ್ಕ್ಸಿನ. 4th ಚಾಪ್ಟರ್ ಮೇಲೆ ಒಂದು ಕ್ವಶನ್ ಕವರ್ ಆಗುತ್ತೆ. 6th ಚಾಪ್ಟರ್ ಮೇಲೆ ಒಂದು ಕ್ವಶನ್, 8th ಚಾಪ್ಟರ್ ಮೇಲೆ ಒಂದು ಕ್ವಶನ್, 9th ಚಾಪ್ಟರ್ ಮೇಲೆ ಒಂದು ಮತ್ತು 10ನೇ ಚಾಪ್ಟರ್ ಮೇಲೆ 2 ಕ್ವಶನ್ಸ್ ಕವರ್ ಆಗ್ತಾವ 4 ಮಾರ್ಕ್ಸ್ ಇಂದು. ದೆನ್ ಲಾಸ್ಟ್ ಚಾಪ್ಟರ್ ಮೇಲೆ ಒಂದು ಕ್ವಶನ್ ಕವರ್ ಆಗುತ್ತೆ. ಟೋಟಲಿ 10 ಕ್ವಶನ್ಸ್. ಯು ಹ್ಯಾವ್ ಟು ಆನ್ಸರ್ ಓನ್ಲಿ ಫಾರ್ 4 ಕ್ವಶನ್ಸ್ ಅಂತ. ಈಗ ಅದ್ರೊಳಗ ಫಸ್ಟ್ ಚಾಪ್ಟರ್ ಮೇಲೆ ನಿಮ್ಗೆ 4 ಮಾರ್ಕ್ಸಿನ ಕ್ವಶನ್ ಬರಲ್ಲ, ಅಲ್ಲಿ 8 ಮಾರ್ಕ್ಸಿನ ಮಾತ್ರ ಇರ್ತಾವ ಮತ್ತು 1 ಮಾರ್ಕ್ಸ್ ನ ಕವರ್ ಮಾಡ್ತಾರ ಅಷ್ಟೇ. ಇನ್ನ ಸೆಕೆಂಡ್ ಚಾಪ್ಟರ್ ಯಾವ್ದು ಅಂದ್ರೆ ನಿರ್ವಹಣಾ ತತ್ವಗಳು ಅಂತ ಹೇಳದ, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಆ ಚಾಪ್ಟರ್ ನಾಗ ಇಂಪಾರ್ಟೆಂಟ್ ಆಗಿ 4 ಮಾರ್ಕ್ಸ್ ಅನ್ನ ಹೆಚ್ಚಾಗಿ ರಿಪೀಟೆಡ್ ಆಗ್ತಕ್ಕಂಥ ಕ್ವಶನ್ಸ್ ಗಳು ಇದೇ ಟಾಪಿಕ್ ಮೇಲೆ 4 ಮಾರ್ಕ್ಸ್ ಅನ್ನು ಹೆಚ್ಚಾಗಿ ಕವರ್ ಮಾಡ್ತಾರ. ಅದ್ರಾಗ ಮೊದಲೇದಾಗಿ ನಿರ್ವಹಣಾ ತತ್ವಗಳ ಸ್ವರೂಪವನ್ನ ವಿವರಿಸಿ ಅಂತ ಹೇಳಿ, ಎಕ್ಸ್ಪ್ಲೇನ್ ದ ನೇಚರ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ. ಅಂದ್ರೆ ಪ್ರಿನ್ಸಿಪಲ್ಸ್ ಆಫ್ ನಿರ್ವಹಣಾ ತತ್ವಗಳು ಏನವ ಅವುಗಳ ಗುಣಲಕ್ಷಣಗಳನ್ನ ಅಥವಾ ಲಕ್ಷಣಗಳನ್ನ ನಾವೇನ್ ಮಾಡ್ಬೇಕು ಅಂತಂದ್ರೆ ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ. ಇನ್ನ ಸೆಕೆಂಡ್ ಕ್ವಶನ್ ಏನದ ಅಂತಂದ್ರ FW ಟೇಲರ್ ಅವರ ವೈಜ್ಞಾನಿಕ ನಿರ್ವಹಣಾ ತತ್ವಗಳನ್ನ ವಿವರಿಸಿ ಅಂತ. ಎಕ್ಸ್ಪ್ಲೇನ್ ದ ಸೈಂಟಿಫಿಕ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಗಿವನ್ ಬೈ FW ಟೇಲರ್ ಅಂತ. ವೈಜ್ಞಾನಿಕ ನಿರ್ವಹಣೆ ಪಿತಾಮಹ ಅಂತೇಳಿ ನಾವು FW ಟೇಲರ್ ಅವ್ರಿಗೆ ಕರಿತೀವಿ. ಅವರು 4 ವೈಜ್ಞಾನಿಕ ನಿರ್ವಹಣೆ ತತ್ವಗಳನ್ನ ಕೊಟ್ಟಾರ. ಆ 4 ತತ್ವಗಳನ್ನ ಏನ್ ಮಾಡ್ಬೇಕು ಅಂತ ನೀವು ಎಕ್ಸ್ಪ್ಲೇನ್ ಮಾಡ್ಬೇಕು. ಅದು ಸೆಕೆಂಡ್ ಕ್ವಶನ್. ಇದು ಬಹಳಷ್ಟು ಇಂಪಾರ್ಟೆಂಟ್, ಮೋಸ್ಟ್ ರಿಪೀಟೆಡ್ ಕ್ವಶನ್ ಅಂತಾನೆ ಹೇಳ್ಬೋದು ಇದು. ಇನ್ನ ಥರ್ಡ್ ಕ್ವಶನ್ ಯಾವ್ದು ಬರೋ ಸಾಧ್ಯತೆ ಇರ್ತದೆ ಅಂತಂದ್ರ ವೈಜ್ಞಾನಿಕ ನಿರ್ವಹಣೆಗೆ ಸಂಬಂಧಪಟ್ಟಂಗ FW ಟೇಲರ್ ಅವ್ರದ್ದು ಒಂದು ಕಾರ್ಯಾತ್ಮಕ ಮೇಲ್ವಿಚಾರಕತ್ವ ಅಂತ ಒಂದು ಕಾನ್ಸೆಪ್ಟ್ ಬರ್ತದ. ಆ ಕಾನ್ಸೆಪ್ಟ್ ಒಳಗ ಅವರು ಕೆಲವೊಂದಿಷ್ಟು ಅಧ್ಯಯನಗಳನ್ನ ನಡೆಸ್ತಾರ. ಆ ಅಧ್ಯಯನದೊಳಗ ಯಾವ್ದಾದ್ರು ಒಂದ್ 4 ಅಧ್ಯಯನಗಳ ಬಗ್ಗೆ ವಿವರಿಸಿದೆ ಅಂತ ಹೇಳಿ ಕೇಳುವಂತ ಸಾಧ್ಯತೆ ಐತಿ. ವೈಜ್ಞಾನಿಕ ನಿರ್ವಹಣೆ ಯಾವ್ದಾದ್ರು 4 ಅಧ್ಯಯನಗಳನ್ನ ವಿವರಿಸಿ ಅಂತ ಹೇಳಿ 4 ಅಧ್ಯಯನಗಳನ್ನ ನೀವು ವಿವರಣೆ ಮಾಡಿದ್ರೆ ಸಾಕು, ನಿಮ್ಗೆ ಆರಾಮಾಗಿ 4 ಮಾರ್ಕ್ಸ್ ಸಿಗ್ತವೆ ಇಲ್ಲಿ. ಇನ್ನ ಮತ್ತೊಂದು ಪ್ರಶ್ನೆ ಯಾವ್ದು ಕೇಳೋ ಸಾಧ್ಯತೆ ಐತಿ ಅಂದ್ರ ಹೆನ್ರಿ ಫೆಯಲ್ ರವರ 8 ನಿರ್ವಹಣಾ ತತ್ವಗಳನ್ನ ಪಟ್ಟಿ ಮಾಡಿ ಅಥವಾ 4 ನಿರ್ವಹಣಾ ತತ್ವಗಳನ್ನ ವಿವರಿಸಿ ಅಂತಾನು ಕೇಳ್ಬೋದು ಆಲ್ಟರ್ನೇಟಿವ್ಲಿ. ಅಂದ್ರೆ ಅಟ್ ಲೀಸ್ಟ್ 4 ತತ್ವಗಳನ್ನ ಕೇಳಿದ್ರೆ 4 ಎಕ್ಸ್ಪ್ಲೇನ್ ಮಾಡ್ಬೇಕು ನೀವು. ಪಟ್ಟಿ ಮಾಡಿ ಅಂತ ಕೇಳಿದ್ರೆ ನೀವೇನು ಅದನ್ನ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ 8 ತತ್ವಗಳನ್ನ ನೀವೇನು ಅಂತಂದ್ರ ಅವು 1 by 1 ಬರೆದ್ರೆ ಸಾಕು. ಒಂದೊಂದು ಅರ್ಧ ಅಂಕ ಇರುತ್ತೆ. ಟೋಟಲ್ 8 ತತ್ವಗಳಿಗೆ ಸೇರಿ ನೀವು 4 ಅಂಕಗಳನ್ನ ಏನ್ ಮಾಡ್ತೀರಿ ಅಂದ್ರೆ ಪಡಿತೀರಿ. ಈ 4 ಕ್ವಶನ್ಸ್ ಒಳಗ ನಿಮಗೆ ಡೆಫಿನೆಟ್ ಆಗಿ ಒಂದ್ ಪ್ರಶ್ನೆ ಬಂದೇ ಬರ್ತದೆ. ಅದಕ್ಕೆ ಈ 4 ಕ್ವಶನ್ಸ್ ಅನ್ನ ಪರ್ಫೆಕ್ಟ್ ಆಗಿ ಪ್ರಿಪೇರ್ ಮಾಡ್ಕೊಳ್ಳಿ. ಇನ್ನ ಕಮ್ ಟು ದ ಥರ್ಡ್ ಚಾಪ್ಟರ್ ವ್ಯವಹಾರಿ ಪರಿಸರ. ಈ ಚಾಪ್ಟರ್ ಮೇಲೆ ಕೂಡ 4 ಮಾರ್ಕ್ಸಿನ ಕ್ವಶನ್ ಕವರ್ ಆಗುತ್ತೆ. ಇದ್ರೊಳಗ ಮೇನ್ ಆಗಿ ನಿಮ್ಗೆ ಬೆನಿಫಿಟ್ ಆಗ್ತಕ್ಕಂಥದ್ದು ಏನು ಅಂದ್ರೆ 2 ಪ್ರಶ್ನೆಗಳು ಕವರ್ ಆಗ್ತಾವ. ಅಂದ್ರೆ ಒಂದು ಡೈರೆಕ್ಟ್ ಕ್ವಶನ್ ಇರುತ್ತೆ, ಮತ್ತೊಂದೇನು ಅಂತಂದ್ರ ಅಪ್ಲೈಡ್ ಕ್ವಶನ್ ಅಂತ ಹೇಳಿ. ಈಗ ರೀಸೆಂಟ್ಲಿ ಒಂದು 2 years ಇಂದ ಏನು ಅಂತಂದ್ರ ಅಪ್ಲೈಡ್ ಕ್ವಶನ್ಸ್ ಕೇಳ್ತಾ ಇದಾರ. ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂದ್ರೆ ವ್ಯವಹಾರಿ ಪರಿಸರದ ಒಂದು ಚಾಪ್ಟರ್ ಮೇಲೆ ಒಂದು ಅನ್ವಯ ಆಗ್ತಕ್ಕಂಥ ಒಂದು ಪ್ರಶ್ನೆಯನ್ನ ಕೇಳಿರ್ತಾರ. ಅಂದ್ರೆ ನೀವು ಕಾನ್ಸೆಪ್ಟ್ ಅನ್ನ ಯಾವ ಮಟ್ಟಿಗೆ ಅರ್ಥ ಮಾಡ್ಕೊಂಡಿರಿ ಅಂತ ತಿಳ್ಕೊಳ್ಳೋ ಸಲುವಾಗಿ ಈ ಅಪ್ಲೈಡ್ ಕ್ವಶನ್ ಇರುತ್ತೆ. ಅದನ್ನ ನೀವು ಅವ್ರು ಕೊಟ್ಟಿರುವಂತ ಒಂದು ಹೇಳಿಕೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ ಅಂತಂದ್ರ ಈಸಿಯಾಗಿ ಅದಕ್ಕೆ ನೀವೇನ್ ಮಾಡ್ಬೋದು ಅಂದ್ರೆ ಆನ್ಸರ್ ಮಾಡ್ಬೋದು. ಇದ್ರೊಳಗೆ ಮೇನ್ ಆಗಿ ಕವರ್ ಆಗ್ತಕ್ಕಂಥದ್ದು ಏನು ಅಂತಂದ್ರ ವ್ಯವಹಾರಿ ಪರಿಸರದ ಲಕ್ಷಣಗಳನ್ನ ವಿವರಿಸಿ ಅಂತ ಹೇಳಿ. ಅಂದ್ರೆ ಎಕ್ಸ್ಪ್ಲೇನ್ ದ ಫೀಚರ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಹೇಳಿ. ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂದ್ರೆ ವ್ಯವಹಾರಿ ಪರಿಸರದ ಲಕ್ಷಣಗಳು ಏನೇನವ ಅಥವಾ ಗುಣಲಕ್ಷಣಗಳು ಏನೇನವ ಅನ್ನೋದನ್ನ 4 ಗುಣಲಕ್ಷಣಗಳನ್ನ ವಿವರಿಸಿದ್ರು ಸಾಕು, ನಿಮ್ಗೆ 4 ಮಾರ್ಕ್ಸ್ ಸಿಗುತ್ತೆ. ಇನ್ನ ನೆಕ್ಸ್ಟ್ ಕ್ವಶನ್ ಯಾವ್ದು ಕೇಳೋ ಸಾಧ್ಯತೆ ಇರುತ್ತೆ ಅಂದ್ರೆ ವ್ಯವಹಾರಿ ಪರಿಸರದ ಪ್ರಾಮುಖ್ಯತೆಯನ್ನ ವಿವರಿಸಿ ಅಂತ ಹೇಳಿ. ಎಕ್ಸ್ಪ್ಲೇನ್ ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಹೇಳಿ. ಅಂದ್ರೆ ನಾವು ಬಿಸ್ನೆಸ್ ಅನ್ನು ಸಕ್ಸಸ್ಫುಲ್ ಆಗಿ ನಡೆಸಬೇಕು ಅಂತಂದ್ರ ನಮ್ಗೆ ವ್ಯವಹಾರಿ ಪರಿಸರದ ಬಗ್ಗೆ ತಿಳ್ಕೊಳ್ಳೋದು ಬಹಳಷ್ಟು ಇಂಪಾರ್ಟೆಂಟ್ ಅದ. ಆ ಒಂದು ಪರಿಸರದ ಬಗ್ಗೆ ಅಧ್ಯಯನ ಮಾಡೋದು ಎಷ್ಟು ಮುಖ್ಯ ಅದ ಅನ್ನೋದನ್ನ 4 ಪಾಯಿಂಟ್ಗಳ ಮುಖಾಂತರ ವಿವರಣೆ ಮಾಡ್ಬೇಕಾಗತ್ತೆ ನೀವು. ಇನ್ನ ನೆಕ್ಸ್ಟ್ ಕ್ವಶನ್ ಮೇನ್ ಇಂಪಾರ್ಟೆಂಟ್ ಮತ್ತು ಹೆಚ್ಚು ಕವರ್ ಅಂದ್ರೆ ಆಲ್ಮೋಸ್ಟ್ ಕಂಪಲ್ಸರಿ ಕ್ವಶನ್ ಅಂತಾನೆ ಹೇಳ್ಬೋದು ಇದಕ್ಕ. ವ್ಯವಹಾರಿ ಪರಿಸರದ ವಿವಿಧ ಆಯಾಮಗಳನ್ನ ವಿವರಿಸಿ ಅಂತ ಹೇಳಿ. ವ್ಯವಹಾರಿ ಪರಿಸರದೊಳಗ ಸಾಮಾನ್ಯವಾಗಿ 5 ಪರಿಸರಗಳು ಬರ್ತಾವ. ಆ 5 ವ್ಯವಹಾರಿ ಪರಿಸರದ ಬಗ್ಗೆ ಅಧ್ಯಯನ ಮಾಡ್ಬೇಕಾಗತ್ತ. ಆ ಅಧ್ಯಯನದ ಡೈಮೆನ್ಷನ್ಸ್ ಅಂದ್ರೆ ಆಯಾಮಗಳು ಏನೇನವ ಅಂತ ಹೇಳಿ.
ಅದು ರಾಜಕೀಯ ಪರಿಸರ ಇರ್ಬೋದು, ಆರ್ಥಿಕ ಪರಿಸರ, ಸಾಮಾಜಿಕ ಪರಿಸರ ಇರ್ಬೋದು, ಕಾನೂನಾತ್ಮಕ ಪರಿಸರ ಇರ್ಬೋದು. ಇವುಗಳ ಬಗ್ಗೆ ನಾವೇನ್ ಮಾಡ್ಬೇಕಾಗತ್ತ ಅಂದ್ರೆ ವಿವರಣೆ ಮಾಡ್ಬೇಕಾಗತ್ತ. 5ರೊಳಗೆ ನೀವು 4 ಎಕ್ಸ್ಪ್ಲೇನ್ ಮಾಡಿದ್ರು ನಿಮ್ಗೆ 4 ಅಂಕ ಸಿಗ್ತಾವು. ಇದು ನೇರವಾದಂತ ಪ್ರಶ್ನೆನೂ ಕೇಳ್ಬೋದು ಒಂದಿದ್ರೊಳಗ. ಒಂದು ಪ್ರಶ್ನೆ ಈ ಆಯಾಮಗಳಿಗೆ ಸಂಬಂಧಪಟ್ಟಂಗ ಆದಷ್ಟು ನಿಮ್ಗೆ ಅಪ್ಲೈಡ್ ಕ್ವಶನ್ ಕವರ್ ಆಗುತ್ತೆ. ಅದಕ್ಕೆ ನೀವು ಅಪ್ಲೈಡ್ ಕ್ವಶನ್ ಮೇಲೆ ಫೋಕಸ್ ಮಾಡೋದು ಬಹಳಷ್ಟು ಒಳ್ಳೇದು. ಇವ್ 2 ಚಾಪ್ಟರ್ ನೀವು ಪ್ರಿಪೇರ್ ಆದ್ರಿ ಅಂದ್ರೂ ಕೂಡ ನಿಮ್ಗೆ ಇಲ್ಲಿ ಏನು ಅಂತಂದ್ರೆ ಇಲ್ಲಿ ಒಂದು 4 ಮಾರ್ಕ್ಸ್ ಕ್ವಶನ್, ಇಲ್ಲಿ 4 ಮಾರ್ಕ್ಸ್ 2 ಕ್ವಶನ್, ಅಂದ್ರೆ ಟೋಟಲ್ 3 ಕ್ವಶನ್ಸ್ ಇಷ್ಟೊಳಗೆ ಕವರ್ ಆಗ್ತಾವ ನಿಮ್ಗ. 3 ಕ್ವಶನ್ಸ್ ನೀವು 12 ಮಾರ್ಕ್ಸ್ ಅನ್ನ ಆರಾಮಾಗಿ ಇಷ್ಟು ಅಂದ್ರೆ ಇವು 3 ಕ್ವಶನ್, ಇವು 3 ಕ್ವಶನ್, 6 ಕ್ವಶನ್ ಪ್ರಿಪೇರ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಆರಾಮಾಗಿ ಅಲ್ಲಿ 12 ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಇಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಸೊ ನೀವು ಕನ್ಸಿಡರ್ ಮಾಡ್ಬೇಕು. ಈಗ 4th ಚಾಪ್ಟರ್ ಯೋಜಿಸುವಿಕೆ ಅಂದ್ರೆ ಪ್ಲಾನಿಂಗ್ ಚಾಪ್ಟರ್ ಮೇಲೆ ಯಾವ್ಯಾವ್ದು 4 ಮಾರ್ಕ್ಸ್ ಗೆ ಕವರ್ ಆಗ್ತಕ್ಕಂತ ಕ್ವಶನ್ಸ್ ಗಳವ ಅಂತಂದ್ರ ಇವು 4 ಕ್ವಶನ್ಸ್ ಗಳು ಮೇಜರ್ ಆಗಿ ಕವರ್ ಮಾಡ್ತಾರೆ. ಅಂದ್ರೆ ರಿಪೀಟೆಡ್ ಕ್ವಶನ್ಸ್ ಇವು ಕೂಡ. ಮೊದಲೇದಾಗಿ ಯೋಜಿಸುವಿಕೆಯ ಲಕ್ಷಣಗಳನ್ನ ವಿವರಿಸಿ ಅಂತ ಹೇಳಿ, ಎಕ್ಸ್ಪ್ಲೇನ್ ದ ಫೀಚರ್ಸ್ ಆಫ್ ಪ್ಲಾನಿಂಗ್ ಅಂತ ಹೇಳಿ. ಅಂದ್ರೆ ನಾವು ಪ್ಲಾನಿಂಗ್ ಇದ್ದು ಗುಣಲಕ್ಷಣಗಳು ಏನೇನೋ ಅವುಗಳನ್ನ 4 ಗುಣಲಕ್ಷಣಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು ನೀವು. ಇನ್ನು ಸೆಕೆಂಡ್ ಕ್ವಶನ್ ಯೋಜಿಸುವಿಕೆ 4 ಪ್ರಾಮುಖ್ಯತೆಗಳನ್ನ ವಿವರಿಸಿ ಅಂತ ಹೇಳಿ. ಅಂದ್ರೆ ನಾವು ಒಂದು ಯೋಜನೆ ತಯಾರು ಮಾಡೋದ್ರಿಂದ ಅಥವಾ ತಯಾರು ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅದ, ಅದರಿಂದ ನಮ್ಗೆ ಏನೇನ್ ಸಂಸ್ಥೆ ಉಪಯೋಗ ಆಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂಗ ಅದರ 4 ಪ್ರಾಮುಖ್ಯತೆಗಳನ್ನ ವಿವರಣೆ ಮಾಡ್ಬೇಕಾಗುತ್ತೆ ಇಲ್ಲಿ. ಇನ್ನ ನೆಕ್ಸ್ಟ್ ಕ್ವಶನ್ ಯೋಜಿಸುವಿಕೆಯ 4 ಮಿತಿಗಳನ್ನ ವಿವರಿಸಿ ಅಂತ ಹೇಳಿ, ಎಕ್ಸ್ಪ್ಲೇನ್ 4 ಲಿಮಿಟೇಷನ್ಸ್ ಆಫ್ ಪ್ಲಾನಿಂಗ್ ಅಂತ ಹೇಳಿ. ಅಂದ್ರೆ ಯೋಜಿಸುವಿಕೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅದ, ಅದಕ್ಕೆ ಕೆಲವೊಂದಿಷ್ಟು ಮಿತಿಗಳು ಕೂಡ ಅವ. ಆ ಮಿತಿಗಳನ್ನ ದಾಟಿ ನಾವ್ ಯೋಜನೆ ಜಾರಿಗೊಳಿಸೋದು ಕಷ್ಟ ಆಗತ್ ಕೆಲವೊಂದ್ಸತಿ. ಅಂತವ್ ಏನೇನ್ ಮಿತಿಗಳವ ಅನ್ನೋದನ್ನು ಕೂಡ ನಾವ್ ಇಲ್ಲಿ 4 ಪಾಯಿಂಟ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ. ಅದಕ್ಕೆ ಡಿಸ್ಅಡ್ವಾಂಟೇಜ್ ಅಂತ ಕೂಡ ಕರೀತಾರೆ. ಇನ್ನ ಯೋಜಿಸುವಿಕೆ 4 ವಿಧಗಳನ್ನು ಕೇಳಬಹುದು ಎಕ್ಸ್ಪ್ಲೇನ್ ಮಾಡ್ಲಕ್ಕ, ಅಥವಾ 2 ವಿಧಗಳನ್ನ ಉದಾಹರಣೆ ಸಮೇತ ವಿವರಿಸಿ ಅಂತಾನು ಕೇಳ್ಬೋದು. ವಿಧಗಳ ಮೇಲೆ ಕೂಡ ಆಲ್ಮೋಸ್ಟ್ ಕ್ವಶನ್ಸ್ ಗಳು ಕವರ್ ಆಗೇ ಆಗ್ತಾವ. ಅದ್ರಲ್ಲಿ ಸ್ಟಾರ್ಟಿಂಗ್ 3 ಕ್ವಶನ್ಸ್ ಏನವಲ್ಲ, ಇವು 3 ಕ್ವಶನ್ಸ್ ಒಂದು 4 ಮಾರ್ಕ್ಸ್ ಕಂಪಲ್ಸರಿ ಬಂದೇ ಬರುತ್ತ. ಈ ಯೋಜಿಸುವಿಕೆ ವಿಧಗಳು ಇದು ಆಪ್ಷನಲ್. ಇದು ಇನ್ ಕೇಸ್ ಇದು 4 ಮಾರ್ಕ್ಸ್ ನ ಕವರ್ ಮಾಡಿಲ್ಲ ಅಂದ್ರ 1 ಅಥವಾ 2 ಮಾರ್ಕ್ಸ್ ನಾಗ ವಿಧಗಳ ಮೇಲೆ ಕ್ವಶನ್ ಕವರ್ ಆಗೇ ಆಗುತ್ತ. ಹಿಂಗಾಗಿ ಇವು 4 ಕ್ವಶನ್ಸ್ ಅನ್ನ ಇಂಪಾರ್ಟೆಂಟ್ ಅಂತ ತಿಳ್ಕೊಂಡು 4 ಕ್ವಶನ್ಸ್ ಅನ್ನ ಪ್ರಿಪೇರ್ ಮಾಡ್ಕೊಂಡು ಬಹಳ ಒಳ್ಳೇದ್ ನೀವು. ಇನ್ನ ನೆಕ್ಸ್ಟ್ 5th ಚಾಪ್ಟರ್ ಮೇಲೆ ಏನು 4 ಮಾರ್ಕ್ಸ್ ಕ್ವಶನ್ಸ್ ಕವರ್ ಆಗಲ್ಲ ನಿಮ್ಗ. ಇನ್ನ ನೆಕ್ಸ್ಟ್ ಟಾಪಿಕ್ ಬರೋದು ಯಾವ್ದಂದ್ರೆ ಸಿಬ್ಬಂದಿ ನಿರ್ವಹಣೆ ಅಂತ ಹೇಳಿ. ಅಂದ್ರೆ ಸ್ಟಾಫಿಂಗ್ ಮೇಲೆ ಮೇಜರ್ ಕ್ವಶನ್ಸ್ ಕವರ್ ಆಗ್ತಾವ. ಒಂದು 8 ಮಾರ್ಕ್ಸ್ ಕ್ವಶನ್ ಕೂಡ ಐತಿ ಇದ್ರ ಮೇಲೆ, ಜೊತೆಗೆ 4 ಮಾರ್ಕ್ಸಿನ ಕ್ವಶನ್ಸ್ ಕೂಡ ಈ ಒಂದ್ ಚಾಪ್ಟರ್ ಮೇಲೆ ಕವರ್ ಆಗ್ತಾವ. ಬಟ್ ಒಂದು ಪ್ರಶ್ನೆ ಬರ್ತದೆ ಈ ಚಾಪ್ಟರ್ ಮೇಲೆ 4 ಮಾರ್ಕ್ಸ್ ಇಂದು. ಅದ್ರೊಳಗೆ ನಾನು 3 ಕ್ವಶನ್ಸ್ ಅನ್ನ ಕೊಟ್ಟಿನಿ ನಿಮ್ಗೆ. 3 ಕ್ವಶನ್ಸ್ ಒಳಗ ಆಲ್ಮೋಸ್ಟ್ 1 ಕ್ವಶನ್ ಬಂದೇ ಬರುತ್ತೆ ಇದ್ರೊಳಗ. ಮೊದಲೇದು ಆಯ್ಕೆ ಪ್ರಕ್ರಿಯೆಯಲ್ಲಿನ ವಿವಿಧ ಪರೀಕ್ಷೆಗಳನ್ನ ವಿವರಿಸಿ ಅಂತ ಹೇಳಿ. ಅಂದ್ರೆ ಸಿಬ್ಬಂದಿಗಳನ್ನ ಆಯ್ಕೆ ಮಾಡೋ ಟೈಮ್ ಒಳಗ ಬೇರೆ ಬೇರೆ ತರ ಪರೀಕ್ಷೆಗಳನ್ನ ಮಾಡ್ತಾರ. ಅದ್ರೊಳಗೆ ಯಾವ್ಯಾವ ರೀತಿಯಾದಂತ ಪರೀಕ್ಷೆಗಳು, ಒಂದು 4 ಪರೀಕ್ಷೆಗಳು ನಾವೇನ್ ಮಾಡ್ಬೇಕಾಗುತ್ತೆ, ವಿವರಿಸಬೇಕಾಗುತ್ತೆ. ಅಂಡ್ ಇಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಬಹಳಷ್ಟು ರಿಪೀಟ್ ಆಗಿರುವಂತ ಪ್ರಶ್ನೆ, ಅದಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಇದನ್ನ. ಇನ್ನ ನೆಕ್ಸ್ಟ್ ಕ್ವಶನ್ ಸಿಬ್ಬಂದಿಗಳಿಗೆ ತರಬೇತಿ ನೀಡೋದ್ರಿಂದ ಯಾವ ರೀತಿ ಪ್ರಯೋಜನಗಳಾಗ್ತಾವ ಅನ್ನೋದನ್ನ ವಿವರಿಸಬೇಕು. ಇವು ಓನ್ಲಿ ಪಾಯಿಂಟ್ಸ್ ಬರ್ದ್ರ ಆಯ್ತು. ಸೊ ಎಕ್ಸ್ಪ್ಲೇನ್ ಮಾಡ್ಬೋದು ಅದನ್ನ ನಿಮ್ದಾದಂತ ಒಂದು ರೀತಿ ಒಳಗ. ತರಬೇತಿಯಿಂದ ಸಿಬ್ಬಂದಿಗಳಿಗೆ ಆಗ್ತಕ್ಕಂತ ಪ್ರಯೋಜನಗಳನ್ನ ವಿವರಿಸಿ ಅಂತ ಹೇಳಿ, ಎಕ್ಸ್ಪ್ಲೇನ್ ದ ಬೆನಿಫಿಟ್ಸ್ ಆಫ್ ಟ್ರೈನಿಂಗ್ ಟು ಎಂಪ್ಲಾಯೀಸ್ ಅಂತ ಹೇಳಿ. ಟ್ರೈನಿಂಗ್ ಕೊಡೋದ್ರಿಂದ ವ್ಯವಹಾರಿಕ ಸಂಸ್ಥೆಗೂ ಪ್ರಯೋಜನ ಆಗುತ್ತಾ, ಜೊತೆ ಸಿಬ್ಬಂದಿಗಳಿಗೂ ಆಗುತ್ತಾ. ವ್ಯವಹಾರಿಕ ಸಂಸ್ಥೆಗೆ ಏನ್ ಪ್ರಯೋಜನ ಅಂತಾನು ಕೇಳ್ಬೋದು 4 ಮಾರ್ಕ್ಸ್ಗೆ, ಅಥವಾ ಸಿಬ್ಬಂದಿಗಳಿಗೆ ಏನ್ ಪ್ರಯೋಜನ ಅಂತ ಕೂಡ ಕೇಳ್ಬೋದು. ಅಥವಾ 2 ಕಂಬೈನ್ ಮಾಡಿ 8 ಮಾರ್ಕ್ಸ್ ಕೂಡ ಕ್ವಶನ್ ಕೇಳೋ ಸಾಧ್ಯತೆ ಇರ್ತದೆ. ಅದಕ್ಕೆ 2 ಕಡೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ರೀಸೆಂಟ್ ಆಗಿ ನೇಮಕಾತಿಯ ಬಾಹ್ಯ ಮೂಲಗಳ ಮೇಲೆ 4 ಮಾರ್ಕ್ಸ್ ಕ್ವಶನ್ ಅರೈಸ್ ಆಗ್ಲತ್ತದ. ಇದ್ರೊಳಗೆ ಏನು ಅಂತಂದ್ರೆ ವಿವರಣೆ ಮಾಡ್ಲಕ್ ಏನ್ ಕೇಳಿರಲ್ಲ ಇದ್ರೊಳಗ. 4 ಮಾರ್ಕ್ಸ್ ಬಂತು ಅಂದ್ರೆ ಜಸ್ಟ್ ಪಟ್ಟಿ ಮಾಡ್ಲಕ್ ಹೇಳಿರ್ತಾರ. ಪಟ್ಟಿ ಮಾಡ್ಲಕ್ ಹೇಳಿದಾಗ ನೀವು ಜಸ್ಟ್ ಏನು ಅಂದ್ರ 8 ಮೂಲಗಳನ್ನ 1 by 1 ಬರ್ದ್ರೆ ಸಾಕು. ಅದನ್ನೇ ನೀವು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಅದು ಸೇಮ್ ಒಂದೊಂದಕ್ಕೆ ಒಂದು ಅರ್ಧ ಅಂಕ ಇರುತ್ತೆ. ಟೋಟಲ್ 8 ನೀವು ಮೂಲಗಳನ್ನ ಬರದ್ರಿ ಅಂತಂದ್ರೆ ನಿಮ್ಗೆ 4 ಅಂಕ ಸಿಗುತ್ತ. ಇನ್ ಕೇಸ್ ಇದು 8 ಮಾರ್ಕ್ಸ್ ಕ್ವಶನ್ ಬಂತಪ್ಪ ಅಂತಂದ್ರೆ ಡೆಫಿನೆಟ್ಲಿ 8 ಪಾಯಿಂಟ್ಸ್ ಅನ್ನ ಅಥವಾ 8 ಮೂಲಗಳನ್ನ ನಾವು ಡೀಟೇಲ್ ಆಗಿ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ವಿವರಣೆ ಮಾಡ್ಬೇಕಾಗತ್ತೆ. ಒಂದೊಂದು ಪಾಯಿಂಟ್ಗೆ ಒಂದು 2-3 ಸೆಂಟೆನ್ಸಸ್ ಒಳಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ. ಬಟ್ ಇಲ್ಲಿ 4 ಮಾರ್ಕ್ಸ್ಗೆ ಇನ್ ಕೇಸ್ ಅವ್ರು ವಿವರಿಸಿ ಅಂತ ಕೇಳಿದ್ರು ಅಂದ್ರೆ ಮಾತ್ರ ನೀವು 4 ಪಾಯಿಂಟ್ ಅನ್ನು ಮಾತ್ರ ವಿವರಿಸ್ಬೇಕು 4 ಅಂಕಕ್ಕಿದ್ದಾಗ. ಪಟ್ಟಿ ಮಾಡಿ ಅಂತ ಏನಾರ ಪ್ರಶ್ನೆ ಬಂತು ಅಂತಂದ್ರೆ ಜಸ್ಟ್ ನೀವು ಪಟ್ಟಿ ಮಾಡಿದ್ರೆ ಸಾಕು, ಅದನ್ನ ವಿವರಿಸುವಂತ ಅಗತ್ಯ ಇಲ್ಲ. ಸೊ ಇವಿಷ್ಟು 4 ಚಾಪ್ಟರ್ ಮೇಲೆ ಯಾವ್ಯಾವ ಮೇಜರ್ ಕ್ವಶನ್ಸ್ ಕವರ್ ಆಗ್ತಾವ ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಾಗ ಕವರ್ ಮಾಡಿದೀನಿ. ಇನ್ನ ಇಲ್ಲಿ 8 ಚಾಪ್ಟರ್ ಮೇಲೆ 9 to 10 ಮತ್ತೆ 11 ಚಾಪ್ಟರ್ ಮೇಲೆ ಕೂಡ ಕ್ವಶನ್ಸ್ ಕವರ್ ಆಗುವಂತವು ಅವ. ಇದು ಲೆಂದಿ ಆಗತ್ತೆ ವಿಡಿಯೋ. ಅದಕ್ಕೆ ಇವನ್ ಏನ್ ಮಾಡ್ತೀನಿ ಅಂದ್ರೆ ನೆಕ್ಸ್ಟ್ ವಿಡಿಯೋದೊಳಗೆ ಹಾಕ್ತೀನಿ. ಸೊ ಥ್ಯಾಂಕ್ ಯು ಟು ಒನ್ ಆಲ್.